ಇನ್ನು ಯೋಧರನ್ನ ಭೇಟಿ ಮಾಡಿದ್ದಾರೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್. ಉರಿಯಲ್ಲಿ ಯೋಧರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಯೋಧರ ಬಳಿ ಹೌ ಇಸ್ ದ ಜೋಶ್ ಅಂತ ಮನೋಜ್ ಸಿನ್ಹಾ ಕೇಳಿದ್ದಾರೆ. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಉರಿ ಸೆಕ್ಟರ್ನ ಯೋಧರನ್ನ ಭೇಟಿ ಮಾಡಿದ್ದಾರೆ. ನಿನ್ನೆ ಉರಿಯನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿ ನಡೆಸಿತ್ತು. ಉರಿ ಸೆಕ್ಟರ್ನಲ್ಲಿ ಯೋಧರನ್ನ ಭೇಟಿಯಾದ मनोज सिन्हा हाउस द जोश ಅಂತ ಕೇಳಿದ್ದಾರೆ. बने भी हम लोग टेम्पररी बंकर बना सकते हैं। जी जी। बोरी में बालू भरिए, ठीक है, पत्थर हाउस जोश हाउस जोश मनोज सिन्हा ಅಲ್ಲಿನ ಸೈನಿಕರನ್ನ ಕೇಳ್ತಿದ್ದಾರೆ ಹೌ ಇಸ್ ದ ಜೋಶ್ ಅಂತ. ಇದೇ ಉರಿ ಸೆಕ್ಟರ್ನಲ್ಲಿ ನಿನ್ನೆ ನಿರಂತರವಾಗಿ ಪಾಕ್ ದಾಳಿ ಮಾಡಿತ್ತು. ಆ ಎಲ್ಲ ದಾಳಿಗಳನ್ನ ನಿಷ್ಕ್ರಿಯಗೊಳಿಸಿತ್ತು ಭಾರತೀಯ ಸೇನೆ. ಲೆಫ್ಟಿನೆಂಟ್ ಗವರ್ನರ್ ಸೈನಿಕರನ್ನ ಭೇಟಿಯಾಗಿ ಹುರಿದುಂಬಿಸಿದ್ದಾರೆ. ಹೌ ಇಸ್ ದ ಜೋಶ್ ಅಂದಿದ್ದಾರೆ. ಉರಿಯಲ್ಲಿ ಯೋಧರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಯೋಧರ ಬಳಿ ಹೌ ಇಸ್ ದ ಜೋಶ್ ಅಂತ ಮನೋಜ್ ಸಿನ್ಹಾ ಕೇಳಿದ್ದಾರೆ. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಉರಿ ಸೆಕ್ಟರ್ನ ಯೋಧರನ್ನ ಭೇಟಿ ಮಾಡಿದ್ದಾರೆ. ನಿನ್ನೆ ಉರಿಯನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿ ನಡೆಸಿತ್ತು. ಉರಿ ಸೆಕ್ಟರ್ನಲ್ಲಿ ಯೋಧರನ್ನ ಭೇಟಿಯಾದ मनोज सिन्हा हाउस द जोश ಅಂತ ಕೇಳಿದ್ದಾರೆ. बने भी हम लोग टेम्पररी बंकर बना सकते हैं। जी जी। बोरी में बालू भरिए, ठीक है, पत्थर हाउस जोश हाउस जोश मनोज सिन्हा ಅಲ್ಲಿನ ಸೈನಿಕರನ್ನ ಕೇಳ್ತಿದ್ದಾರೆ ಹೌ ಇಸ್ ದ ಜೋಶ್ ಅಂತ. ಇದೇ ಉರಿ ಸೆಕ್ಟರ್ನಲ್ಲಿ ನಿನ್ನೆ ನಿರಂತರವಾಗಿ ಪಾಕ್ ದಾಳಿ ಮಾಡಿತ್ತು. ಆ ಎಲ್ಲ ದಾಳಿಗಳನ್ನ ನಿಷ್ಕ್ರಿಯಗೊಳಿಸಿತ್ತು ಭಾರತೀಯ ಸೇನೆ. ಲೆಫ್ಟಿನೆಂಟ್ ಗವರ್ನರ್ ಸೈನಿಕರನ್ನ ಭೇಟಿಯಾಗಿ ಹುರಿದುಂಬಿಸಿದ್ದಾರೆ. ಹೌ ಇಸ್ ದ ಜೋಶ್ ಅಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.